ಹಲೋ ಎಲ್ರಿಗೂ ನಮಸ್ಕಾರ ಆಗಿದ್ದೀರಾ. ನಾನಂತೂ ಸಾಕಾಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದಾಗಲೇ 5:20. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲ ತುಮಕೂರಿಗೆ ಹೋಗ್ಬಿಟ್ಟು ಹೇಳ್ತೀನಿ. ತುಮಕೂರಲ್ಲೆಲ್ಲ ಹುಡುಗರು ಬರ್ತಾ ಇದ್ದಾರೆ. ಇವಾಗ ಸಿರಾಯಿಂದ ಹೊರಟಿದ್ದೀನಿ ನಾನು. ಹೋಗ್ಬಿಟ್ಟು ಎಲ್ಲ ರೈಡ್ ಅಪ್ಡೇಟ್ಸ್ ಕೊಡ್ತೀನಿ. ಇವಾಗ ತುಮಕೂರಲ್ಲಿ ಸಿಗೋಣ. ಬಾಯ್. ಫಸ್ಟ್ ಬ್ರೇಕ್ ತೊಗೊಂಡ್ವಿ ಇಲ್ಲೇ. ಇವಾಗ ಬೈಕೆಲ್ಲ ಕನೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ದೀನಿ. ನೆಕ್ಸ್ಟ್ ತುಮಕೂರಿಂದ ಒಂದು 20 ಕಿಲೋಮೀಟರ್ಸ್ ಇದೆ. ಸೊ ಈ ಥರ ಇದರಲ್ಲಿ ರೆಕಾರ್ಡ್ ಮಾಡೋದು, ವೈರಿಂಗ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಓಡೋಣ ಇವಾಗ. ಜಸ್ಟ್ ತುಮಕೂರು ಎಂಟ್ರ್ ಆಗ್ತಾ ಇದ್ದೀವಿ. ತುಮಕೂರು ಆಂಜನೇಯ ಸ್ಟ್ಯಾಚ್ಯೂ ಇದೆ. ಸೊ ನೋಡಿ ಯಾವ ಗಾಡಿಗಳೆಲ್ಲ ಲೈನ್ ಅಪ್ ಮಾಡಿಬಿಟ್ಟವ್ರೆ. ಇದು ಎಚ್ನೆಸ್ ನೋಡ್ರಪ್ಪ, ಹೋಂಡಾ ಎಚ್ನೆಸ್. ಸೊ ರೈಟ್ ತೊಗೊಳ್ತೀವಿ, ವ್ಯೂ ಚೆನ್ನಾಗಿರುತ್ತೆ. ಸಿಂಗಲ್ ರೋಡು, ಎಲ್ಲ ನಿಧಾನಕ್ಕೆ ಕೊಡ್ಸಿ. ಮೇನ್ ಇಂಪಾರ್ಟೆಂಟ್ ನಿಧಾನಕ್ಕೆ ಕೊಡ್ಸಿ. ಸಿಂಗಲ್ ರೋಡು ವ್ಯೂ ಚೆನ್ನಾಗಿರುತ್ತೆ. ಭೀಮ್ಸನ್ ಟರ್ನ್ ಆದ್ಮೇಲಿಂದ ನಿಧಾನಕ್ಕೆ ಕೊಡ್ಸಿ. ಸೊ ಅದು ಮತ್ತೆ ಹೋಟೆಲ್ ಡೈರೆಕ್ಟ್ ತಿಂಡಿ ಬಂದ್ಬಿಟ್ಟು ಎಲ್ಲೂ ಇಲ್ಲ. ಮುಂಚೆ KB ಕ್ರಾಸ್ ಅಂದ್ಕೊಂಡಿದ್ವಿ, ಈಗ ಡೈರೆಕ್ಟ್ ಚಿಕ್ಕನಹಳ್ಳಿ ಅಲ್ಲಿ ತುಪ್ಪದ ಇಡ್ಲಿ ಅಂತ ಇದೆ, ಒಂದು ಫೇಮಸ್ ಹೋಟ್ಲು. ಸೊ ಎಲ್ಲರಿಗೂ ಅಲ್ಲೇ ತಿಂಡಿ. ಅಲ್ಲಿ ತಂಗ ಎಲ್ಲೂ ತಿಂಡಿ ಇಲ್ಲ, ಎಲ್ಲೂ ಸ್ಟಾಪು ಇಲ್ಲ. ಡೈರೆಕ್ಟ್ ಅಲ್ಲಿಗೆ ಹೋಗೋಣ ಡೈರೆಕ್ಟಾಗಿ, ಬಿಕಾಸ್ ಆಲ್ರೆಡಿ ಎಲ್ಲ ಹಾಫ್ ಅನ್ ಅವರ್ ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ನೋಡ್ರಪ್ಪ, ಇದೇ ರೈಡ್ ಇವತ್ತು. 34-35 ಬೈಕ್ ಇದೆ ಟೋಟಲ್, ಪ್ಲಸ್ ಒಂದು ಕಾರು, ಫೋರ್ಡ್ ಎಕೋಸ್ಪೋರ್ಟ್. ಸೊ ಇಲ್ಲಿಂದ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಸ್ಟಾಪು ಚಿಕ್ಕನಾಯಕನಹಳ್ಳಿಯಲ್ಲಿ. ಸೊ ರೋಡ್ ತುಂಬ ಕಚ್ಚಡ ಇರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಭೀಮಸಂದ್ರ ಅಂತ ಇದೆ, ಅಲ್ಲಿಂದ ರೈಟ್ ತೊಗೊಳೋದು ಅಂತ ಹೇಳಿದ್ದಾರೆ. ಇನ್ನೇನು ಬ್ರೀಫಿಂಗಲ್ಲಿ ಹೇಳಿದ್ಮೇಲೆ ಅದೇ ಇರುತ್ತೆ, ಅಲ್ಲಿಂದ ರೈಟ್ ತೊಗೊಂಡು ಹೋಗೋದಂತ. ಬರ್ತೀರಾ ನೀವು? ಇಲ್ಲ ಮುಂದೆ ಬರ್ತೀರಾ? ಎನಿಥಿಂಗ್, ಮುಂದೆ ಬಂದು. ಓಹೋ ಅಣ್ಣ, ಏನ ಇನ್ನ ಸ್ಟಾಪ್ ಮಾಡ್ತಾರೆ. ನೀವು ವ್ಲಾಗ್ ಮಾಡ್ತಾ ಇದ್ದೀರಾ? ನಾರ್ಮಲ್ ಇನ್ಸ್ಟಾಗ್ರಾಮ್, ನಾ ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ. ಹಾಂ ಮಾಡಿದ್ರೆ ಅಟ್ಯಾಚ್ಮೆಂಟ್ ಕಂಟಿನ್ಯೂ ಆಗಿ ಮಾಡೋಣ ಅಂತ. ಸುಮ್ಮನೆ ಬ್ರೇಕ್ ಆದರೆ ಓಕೆ. ರೆಸ್ಟಿಕ್ ಟ್ರಾವೆಲರ್ ನೀವೇನಾ? ಅಯ್ಯೋ, ನಾನು ನೋಡಿ ಪವನ್ ಅಂದರೆ ನನಗೆ ಹೆಸರು ಗೊತ್ತಾಗಿಲ್ಲ. ನಾನು ಅಲ್ಲಿ ನೋಡಿದ್ದಕ್ಕೆ ಗೊತ್ತಾಗಿದ್ದೀಗ. ಅದೇ ಎಲ್ಲರೂ ಹಂಗೆ ಅಂತ ಫಾಲೋ ಮಾಡ್ತಿದ್ದೀವಲ್ಲ ಇಬ್ರು, ನಾವು ಫಾಲೋ ಮಾಡ್ತಿದ್ದೀವಲ್ಲ ಇಬ್ರು. ಹಾಂ, ಯೂಟ್ಯೂಬಲ್ಲೂ ನೋಡ್ತಾ ಇರ್ತೀನಿ ನಿಮ್ಮ ವಿಡಿಯೋಸ್ ಎಲ್ಲ. ಓಕೆ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಬ್ರೋ. ನೀವು ನಿಮ್ಮ ಬೈಕ್ ಮೇಲೆ ಹಾಕ್ಸಿಲ್ಲ ಅಂದರೆ ಗೊತ್ತೇ ಆಗ್ತಿರ್ಲಿಲ್ಲ ಈಗ ಪಕ್ಕ. ಸೊ ಇವಾಗ ಏನಂದರೆ ಫುಲ್ ಗ್ರೂಪ್ನ 2 ಬ್ಯಾಚಾಗಿ ಸ್ಪ್ಲಿಟ್ ಮಾಡಿದ್ದಾರೆ. ಸೊ ಇವಾಗ ಅದೊಂದು ಬ್ಯಾಚ್ ಮುಂದೆ ಹೋಯಿತು. ಇವಾಗ ಈ ಬ್ಯಾಚ್ ಇಲ್ಲಿದ್ದೀವಿ, ವೆಯ್ಟ್ ಮಾಡ್ತಿದ್ದೀವಿ. ಜಾಸ್ತಿ ಜನ ಇಲ್ಲ,
ಸ್ವಲ್ಪ ಕಮ್ಮಿ ಜನ ಇರೋದು. ಇದು ಒಂದು 10 ಬೈಕ್ ಇದೆ, ಆ ಕಡೆ ಒಂದು 20 ಬೈಕ್ ಹೋಯ್ತು. ಸೊ ಇವಾಗ ಈ ಕಡೆ ಯಾವ ರೂಟ್ ತಗೊಂತ ಇದಾರೋ ಗೊತ್ತಿಲ್ಲ, ಲೀಡ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಈ ಕಡೆ ಅಲ್ಲಿ ಲೆಫ್ಟ್. ಸೊ ಇಲ್ಲಿ ರೈಟ್ ತೊಗೊಂಡು ಯಾವ ರೋಡ್ಗೆ ಹೋಗುತ್ತೆ ಅಂದರೆ ನಿಮಗೆ ಬಾಣಾವರ, ಅರಸೀಕೆರೆ, ಶಿವಮೊಗ್ಗ ರೂಟ್, ಶಿವಮೊಗ್ಗ ಹೈವೇ ಟಚ್ ಆಗ್ತೀವಿ. ಸೊ ಈ ರೋಡನ್ನು ಇವಾಗ ಮಾಡಿದ್ದಾರೆ ಹೊಸದಾಗಿ. ದಿವಸ ಎಲ್ಲ ಫುಲ್ಲು ಕಷ್ಟ ಹೋಗ್ಬಿಟ್ಟಿತ್ತು. ಫುಲ್ ಮಳೆ ಬಂದ್ರಂತೂ ಕೇಳಲೇ ಬಿಡ್ರಿ, ಹೋಗೋಕ್ಕಾಗ್ತಿರ್ಲಿಲ್ಲ. ಇವಾಗೆಲ್ಲ ಫುಲ್ ಎಲ್ಲ ರೆಡಿ ಮಾಡಿದ್ದಾರೆ. ಸೊ ಇದು ಈ ಕಡೆ ಹೋದರೆ ಬೆಂಗಳೂರು ಬೈಪಾಸ್ ಹೋಗುತ್ತೆ. ಅಂದ್ರೆ ಬರೀ 2 ಲೇನು, ಬಟ್ ಇದೇ ಇನ್ನ ದೊಡ್ಡದು ಮಾಡ್ತಾರೆ. ಅದಕ್ಕೇನೆ ರೋಡ್ ಸ್ವಲ್ಪ ಎಲ್ಲ ಸಿಕ್ಕಾಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು 2 ಲೇನ್ ಇರೋದಕ್ಕೆ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಗಾಡಿಗಳು ಅಪೋಸಿಟ್ ಗಾಡಿಗಳು ಬರ್ತಾ ಇರುತ್ತೆ. ಸೊ ಸೈಡ್ ಹಾಕ್ಬೇಕಾದ್ರೆ ಎಲ್ಲ ಕಾರಲ್ಲಾಗಲಿ ಯಾವುದಾದ್ರು ಗಾಡಿಯಲ್ಲಾಗಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಓಡಿಸ್ಬೇಕು. ಸೊ ಬೆಂಗಳೂರಿಂದ ಬಂದರೆ ನೀವು ಈರಿಂದ ಚೇಳೂರಿಂದ ಅದು ಮುಂದೆ ತೋರಿಸ್ತೀನಿ ಯಾವ ಕಡೆ ಹೋಗ್ಬೇಕಂತ. ಮನಸಲಿ ಸವಿ ಕನಸಿನ ಸಾಲೆ ನಿಂತಿದೆ, ಅಂಗಡಿ ತೆರೆಯಲು ಸರಿಹವೆ ನೀ ಬೇಕೆನ್ನುವ ಹಠವೂ ಹೆಚ್ಚಾಗಿದೆ. ಈಗ ಚಂದ್ರನ ಒಪ್ಪಿಗೆ ಬೇಕೇನು ಸಲ್ಲಾಪದೆ. ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ. ನೀರ ಬಳಿ ಬಂದ ನೀರು ನನಗೊಂದು ಸೋಜಿಗದಂತೆ ಕಾಣುವೆ. ಒಂಟಿರುವಾಗ ಕುಂತು ನೆಪ ತೋರಿ ಬಂದ ಕನಸೆಲ್ಲ ನಿನ್ನದು. ನಾನು ಅನುರಾಗಿ ನೀನು ನನಗಾಗಿ ಅನ್ನುವ ಭಾವನೆ ನನ್ನದು. ಕಣ್ಣಿನಲ್ಲೇ ನೆನಪಿದೆ ಕೋಮಲ ಕೋರಿಕೆ, ಮುತ್ತಿನ ಅಂಕಿತ ಬೇಕಲ್ಲ ಒಪ್ಪಂದಕ್ಕೆ. ಅಕ್ಕಲ್ ಹತ್ರ ನೀವು ಲೆಫ್ಟ್ ತಗೋಬೇಕು. ಇಲ್ಲಿಂದ ಮೋಸ್ಟ್ ಪ್ರಾಬಬ್ಲಿ ಇನ್ನೂ ಒಂದು 20 ಕಿಲೋಮೀಟರ್ ಇರ್ಬೋದು ಚೇಳೂರು. ಇದು ಚೇಳೂರು. ಸೊ ನಾನು ಅಂದ್ಕೊಂಡೆ ಚೇಳೂರಲ್ಲೇ ಬ್ರೇಕ್ಫಾಸ್ಟ್ ಅಂತ, ಬಟ್ ಚೇಳೂರಲ್ಲಂತೆ ಚಿಕ್ಕನಾಯಕನಹಳ್ಳಿ ಹಿಂದಗಡೆ ಹಂಪದ ಸಡನ್ನಾಗಿ ಬಂದು ಸ್ಪೀಡಾಗಿ ಬ್ರೇಕ್ ಹಾಕೋದು. ತುಂಬ ಸ್ಪೀಡ್ ಆಗಿದ್ದು ಸೌಂಡು. ಈ ಜಾಗ ಏನು ನೋಡ್ತಾ ಇದ್ದೀರಾ? ಈ ಜಾಗ
ತಿನ್ಕೊಂಡು ಪರಿಸರನ ಆನಂದಿಸ್ಕೊಂಡು ಈಗ ಅಲ್ಲಿ ಸಖತ್ತಾಗಿತ್ತು ಸಖತ್ತಾಗಿತ್ತು. ಇಲ್ಲೇನಕ್ಕೆ ನಿಲ್ಸಿದ್ದಾರೆ? ಇಲ್ಲ ಇದೇ ಸ್ಪಾಟ್ ಅಂತೆ. ಈಗ ನಾನು ಹಂಗೆಲ್ಲ ಓಡ್ಸೋ ಸೀನೇ ಇಲ್ಲ. ಹತ್ತಿಸ್ಬೇಕಾ? ಇಲ್ಲಿ ನಿಲ್ಸ್ಬಿಟ್ಟು ಹತ್ಕೊಂಡು ಹೋಗ್ಬೋದು. ಹಾಂ ಜಯಪ್ಪ. ಇವರು ನೋಡ್ರಿ, ಟಾಪ್ ಬಾಕ್ಸ್ ಇದ್ರೆ ಆರಾಮು ಈ ಥರ ಎಲ್ಲ ಏನೇನು ಬೇಕೋ ಎಲ್ಲ ಹಾಕ್ಕೊಂಡು ಸರ್ ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದಿಲ್ಲ. ಇದೇ ಸ್ಪಾಟಲ್ಲೇ ಆರ್ಡರ್ ಕೊಡ್ತಿದ್ದಾರೆ. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆ ಪ್ಲೇಸ್ಗೆ ಹೋಗೋದು. ಸೊ ಇವತ್ತು ಬ್ರೇಕ್ಫಾಸ್ಟ್ ಇಡ್ಲಿ ಮತ್ತು ಚಟ್ನಿ ವಿತ್ ಫುಲ್ ಗೀ ಸಖತ್ತಾಗಿ ಕಾಣ್ತಾ ಇದೆ. ಟೇಸ್ಟ್ ಮಾಡಿ ನೋಡ್ಬೇಕು ಹೆಂಗೆ. ಬ್ರೋ ಸೈಡಿಗೆ ಬನ್ನಿ. ಓಹೋ ಹಾಂ ನೋಡ್ರಪ್ಪ, ಇವಾಗ ಆ ಕಡೆಯಿಂದ ಇಲ್ಲಿ ಹತ್ತಿಸ್ಕೊಂಡು ಈಗ ಮುಂದಕ್ಕೆ ಹೋಗ್ತೀವಿ. ಎಲ್ಲಿಗೆ ಹೋಗುತ್ತೆ ನೋಡೋಣ. ಓಹೋ ಸಕ್ಕತ್ತಾಗಿದೆ ಗುರು, ಏನು ಇಂಪ್ರೆಸ್ ಪೊಸಿಷನ್ ಇದಪ್ಪ. ನೋಡ್ತೀನಿ. ಓಹೋ ಸಕ್ಕತ್ತಾಗಿದೆ ಜಾಗ ಮಾತ್ರ. Oh my goodness bro, ಇದು ಜಾಗ ಅಂದರೆ ಯಪ್ಪ ಸೈಕ್. ನಂಗೆ ಗೊತ್ತಿರೋ ಮಟ್ಟಿಗೆ ಇಷ್ಟೇ ಹೋಗೋದು ಗಾಡಿ. ಫುಲ್ಲು ಕಾಲ್ದಾರಿ ಇದೆ ಅನ್ನ ಮುಂದಕ್ಕೆ. ಹೆಂಗಪ್ಪ ತಿರುಗಿಸ್ಕೊಳ್ಳೋದು ಇವಾಗ? ಅದೇ ಕಷ್ಟ ಆಗಂಗೆ ಕಾಣ್ತಿದ್ಯಪ್ಪ. ಅಲ್ಲೇ ಇರಬೇಕಿತ್ತ ಚಿತಾಲ್ ಪತಾಲ್. ಗಾಡಿಲ್ಲ ಅಂದರೆ ಸಾಕು ಗುರುವೆ. ಹೋಗುತ್ತಾ ಇನ್ನು ಮುಂದಕ್ಕೆ? ಅಲ್ಲಿ ಟರ್ನ್ ಮಾಡೋಕ್ಕೆ ಜಾಗ ಇದೆಯಾ ಅಥವಾ ಹಿಂಗೆ ಇಷ್ಟೇ ಜಾಗನಾ? ಹೌದಾ, ನಾನು ಅದೇ ಇಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಡೌನ್ ಇದೆ ಅಲ್ಲ,
ಓಕೆ. ಯಾಕೆ ವಾಪಸ್ ಟರ್ನ್ ಮಾಡ್ತಿದ್ಯಾ? ಹಾಂ, ಏನು ಇಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ ಅಂದ್ಕೊಂಡೆ. ಥ್ಯಾಂಕ್ ಯು. ಹೋಗುತ್ತಾ? ಬರುತ್ತಾ? ಇರಿ ನೋಡ್ತೀನಿ. ಓಕೆ. ಇಲ್ಲಿ ಇನ್ನೂ ಕಷ್ಟ ಅಲ್ಲ ಮುಂದೆ? ಹಾಂ ಇಲ್ಲಿಂದ ಒಂದು ಟ್ರೆಕ್ಕಿಂಗ್ ಟೈಪ್ ಎಲ್ಲ ಹೋಗ್ಬೋದು ಅಷ್ಟೇ. ಓಕೆ. ಹಾಂ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಬ್ರೋ. ತೋಟ ಇದೆಯಾ ನಿಮ್ಮದು? ಆ ಕಡೆ ಇದೆಯಾ? ಓಕೆ. ಹಂಗಾಗಿ ನಮ್ಮ ಫ್ರೆಂಡ್ ಅವ್ರ ತೋಟ ಇದೆಯಲ್ಲ, ಹಂಗಾಗಿ ಅಲ್ಲಿ ಹೋಗಲ್ಲ. ಒಂದ್ಸಲ ನೋಡಂಗಿದ್ರೆ ನೋಡ್ರಿ. ಅಲ್ಲ ಹೋಗಲ್ಲ, ಸ್ಟೀಪ್ ಇದೆ. ಎಲ್ಲಿ ಬರ್ತೀರ? ಬ್ರೋ ನನಗೂ ಹಂಗೆ ಆಯ್ತು, ಅದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದೆ 10 ನಿಮಿಷ. ಅಲ್ಲಿ ಅವ್ರು ಹೆಲ್ಪ್ ಮಾಡಿದ್ರು. ಇಲ್ಲೆಲ್ಲ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ಜನ ಆ ಕಡೆ ನಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಹತ್ತಿಸ್ಕೊಂಡು ಬಂದಿದ್ದೆ, ನೋಡಿದಿರ ಅಲ್ಲ ಮುಂಜಾನೆ, ಈಗ ವಿಡಿಯೋ ಹಾಕಿದ್ದೆ. ಅಯ್ಯೋ ಸೈಕಾಗೋಗಿತ್ತು. ಸಖತ್ತಾಗೈತೆ ಗುರು ಇದು. ಹೈಟಿಗೆ ಬೇರೆ ಹೋಗ್ತಾ ಇದೀವಿ. ಏನಿದೆ ಇಲ್ಲಿ ಅಪ್ಪ. ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ, ಹೃದಯದ ತಾಳದಲ್ಲಿ ಮೌನವೇ ರಾಗವೋ, ಉಸಿರೇ ಭಾವವೋ, ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿವೋ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ, ನನ್ನ ನಿನ್ನ ನಡುವಿನಲ್ಲಿ ಕಳಿಸ್ಕೊಂಡು ಹಂಗೆ ಕಳಿಸೋಣ. ಸೊ ಆ ಕಡೆ ಜಾಗದಲ್ಲೆಲ್ಲ ನಡ್ಕೊಂಡ್ ಬಂದಿರೋರು ಹೋಗಿದ್ದಾರೆ. ಈ ಕಡೆ ನಾವು ಗಾಡಿ ಬಿಟ್ಬಿಟ್ಟು ಬಂದಿದೀವಿ. ಸೊ ಈ ಕಡೆ ನಡ್ಕೊಂಡು ಹೋಗ್ತಾ ಇದೀವಿ. ಇವರು ನವೀನ್ ಹೊಂಬಾಳೆ ಅಂತ. ನಿಮ್ಮ ಹೆಸರು? ವೇದ್ ಅಂತ. ಅವ್ರು ದೀಕ್ಷಿತ್. ಸೊ ಇವ್ರು ನಮ್ಮ MBA ಸೀನಿಯರ್ ಅಪ್ಪ. ಎಲ್ಲರೂ ಕೇಳ್ತಾ ಇದ್ರು ಎಷ್ಟೊಂದ್ ಜನ ರೈಡ್ ಹೋಗಿಲ್ವಾ ನವೀನ್ ಹೊಂಬಾಳೆ ಜೊತೆ ಅಂತ. ಈ ಸಲ ಬಂದಿದ್ದೀನಿ ನೋಡಿ. ಹೇಗಿತ್ತು ಬ್ರೋ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಹೇಳು ಈಗ. ಆಮೇಲೆ ಬಂದಿತ್ತು ಬ್ರೋ. ಒಂದ್ ಕಡೆ ಬಿದ್ದೆ ಕಲ್ಲು ಅಲ್ಲಿ ಬಂದಿದ್ದೀನಿ. ಗಾಡಿ ಬಂದ್ ಅಲ್ಲಿ ಮೇಲಕ್ಕೆ ತಗೊಂಡ್ಬಂದ್ಬಿಟ್ಟಿದೀನಿ. ಟರ್ನ್ ಮಾಡಕ್ ಆಗ್ತಿಲ್ಲ, ಫುಲ್ಲು ಸ್ಟೀಪ್ ಇದೆ. ಅಲ್ಲೇ ಗೇರ್ಗೆ ಹಾಕಿ ನಿಲ್ಸಿದ್ದು, ಅಲ್ಲೇ ಇತ್ತು ಗಾಡಿ. ನೋಡಿದ್ರಲ್ಲ ಅವಾಗಲೇ ಅಲ್ಲಿ. ಅದೇ ಫುಲ್ ಹೆವಿ ಸ್ಟೀಪ್ ಇತ್ತು.
ಸೊ ಇಲ್ಲಿ ಈ ಜಾಗಕ್ಕೆ ಯಾರಾದರೂ ಈ ವಿಡಿಯೋ ನೋಡಿ ಬಂದರೆ ಸುಮ್ಮನೆ ಅದು ವಾಟರ್ ಬಾಟ್ಲ್ಗಳು ಅವೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಫುಲ್ ಕ್ಲೀನಾಗಿ ಇಟ್ಕೊಳ್ಳಿ ಜಾಗನ. ಏನಾದರೂ ತೊಗೊಂಬಂದಿದ್ರೆ ಹಂಗೆ ಬ್ಯಾಗಲ್ಲಿ ಹಾಕೊಂಡು ತೊಗೊಂಡೋಗಿ ಹೋಗಿ ಡಸ್ಟ್ಬಿನ್ಗೆ ಹಾಕಿ ನಿಮ್ಮ ಮನೆಯಲ್ಲೋ ಅಥವಾ ಎಲ್ಲಾದರೂ ಸಿಟಿಯಲ್ಲಿ. ಇಲ್ಲಿ ಮಾತ್ರ ಸ್ಪ್ಲಿಟ್ ಮಾಡೋಕ್ಕೆ ಹೋಗ್ಬೇಡ್ರಿ. Be clean and be responsible. ಎಸ್ ಹೇಳಿ ಇವಾಗ. Be clean and be responsible. ಗೊತ್ತಾಯ್ತಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಮೇಯ್ನ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತುಂಬ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್.